ನಿಜವಾದ ಪ್ರೀತಿ ವರ್ಸಸ್ ಅಟ್ಯಾಚ್ಮೆಂಟ್ ಎರಡರ ನಡುವಿನ ನಿಜವಾದ ವ್ಯತ್ಯಾಸ. ಎಲ್ಲರೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಬಹುದು, ಆದರೆ ಪ್ರತಿಯೊಬ್ಬರ ಭಾವನೆ ನಿಜವಾದ ಪ್ರೀತಿಯಾಗಿರುವುದಿಲ್ಲ. ಕೆಲವೊಮ್ಮೆ ನಾವು ಪ್ರೀತಿ ಎಂದು ಭಾವಿಸುವುದು ಕೇವಲ ಅಟ್ಯಾಚ್ಮೆಂಟ್ ಆಗಿರುತ್ತದೆ. ಅಟ್ಯಾಚ್ಮೆಂಟ್ ಎಂದರೆ ನೀನು ನನ್ನ ಜೊತೆ ಇರಲೇಬೇಕು ಎಂಬ ಹಠ, ನೀನು ನನ್ನ ಮಾತೆ ಕೇಳಲೇಬೇಕು ಎಂಬ ನಿರೀಕ್ಷೆ, ನೀನು ಇಲ್ಲದಿದ್ದರೆ ನಾನು ಬದುಕಲಾರೆ ಎಂಬ ಅವಲಂಬನೆ. ಆದರೆ ನಿಜವಾದ ಪ್ರೀತಿ ಎಂದರೆ ನೀನು ಸಂತೋಷವಾಗಿದ್ದರೆ ಸಾಕು ಎಂಬ ಹಾರೈಕೆ, ನಿನ್ನ ಕನಸುಗಳು ನನಸಾಗಲಿ ಎಂಬ ಹೃದಯ, ನಿನ್ನ ಸ್ವಾತಂತ್ರ್ಯವನ್ನು ನಾನು ಗೌರವಿಸುತ್ತೇನೆ ಎಂಬ ನಿಜವಾದ ಪ್ರೀತಿ. ಅಟ್ಯಾಚ್ಮೆಂಟ್ನಲ್ಲಿ ನಾವು ಆ ವ್ಯಕ್ತಿಯನ್ನು ಕಳೆದುಕೊಳ್ಳುವ ಭಯದಲ್ಲಿ ಬದುಕುತ್ತೇವೆ. ನಿಜವಾದ ಪ್ರೀತಿಯಲ್ಲಿ ಆ ವ್ಯಕ್ತಿಯ ಮೇಲಿನ ನಂಬಿಕೆಯಲ್ಲಿ ಬದುಕುತ್ತೇವೆ. ಅಟ್ಯಾಚ್ಮೆಂಟ್ ಯಾವಾಗಲೂ ಕೇಳುತ್ತದೆ, ನೀನು ನನಗಾಗಿ ಏನು ಮಾಡಿದ್ದೆ, ಆದರೆ ನಿಜವಾದ ಪ್ರೀತಿ ಕೇಳುತ್ತದೆ, ನಿನಗೆ ಏನು ಬೇಕು, ನಾನು ಹೇಗೆ ಸಹಾಯ ಮಾಡಬಹುದು. ಅಟ್ಯಾಚ್ಮೆಂಟ್ ವ್ಯಕ್ತಿಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತದೆ, ನಿಜವಾದ ಪ್ರೀತಿ ವ್ಯಕ್ತಿಯನ್ನು ಇದ್ದ ಹಾಗೆ ಸ್ವೀಕರಿಸುತ್ತದೆ. ಅಟ್ಯಾಚ್ಮೆಂಟ್ನಲ್ಲಿ ಅನುಮಾನ ಹೆಚ್ಚು, ನಿಜವಾದ ಪ್ರೀತಿಯಲ್ಲಿ ವಿಶ್ವಾಸ ಹೆಚ್ಚು. ಅಟ್ಯಾಚ್ಮೆಂಟ್ನಲ್ಲಿ ಸ್ವಾರ್ಥ ಅಡಗಿರುತ್ತದೆ, ನಿಜವಾದ ಪ್ರೀತಿಯಲ್ಲಿ ತ್ಯಾಗ ಇರುತ್ತದೆ. ಅಟ್ಯಾಚ್ಮೆಂಟ್ ಒಡೆಯುತ್ತದೆ, ಕೋಪಗೊಳ್ಳುತ್ತದೆ, ನೋಯಿಸುತ್ತದೆ. ನಿಜವಾದ ಪ್ರೀತಿ ಅರ್ಥ ಮಾಡಿಕೊಳ್ಳುತ್ತದೆ, ಕ್ಷಮಿಸುತ್ತದೆ, ಬೆಂಬಲಿಸುತ್ತದೆ. ಯಾರನ್ನಾದರೂ ಕಳೆದುಕೊಳ್ಳುವ ಭಯದಿಂದ ಹಿಡಿದುಕೊಳ್ಳುವುದು ಪ್ರೀತಿಯಲ್ಲ, ಅವರ ಸಂತೋಷಕ್ಕಾಗಿ ಅಗತ್ಯವಿದ್ದರೆ ಬಿಡುವ ಧೈರ್ಯವೇ ನಿಜವಾದ ಪ್ರೀತಿ. ಕೆಲವೊಮ್ಮೆ ದೂರವಿರುವ ವ್ಯಕ್ತಿಯ ಮೇಲೆ ನಿಜವಾದ ಪ್ರೀತಿ ಇರಬಹುದು, ಆದರೆ ಪ್ರತಿದಿನ ಜೊತೆಯಲ್ಲಿದ್ದರೂ ಅದು ಕೇವಲ ಅಟ್ಯಾಚ್ಮೆಂಟ್ ಆಗಿರಬಹುದು. ನಿಜವಾದ ಪ್ರೀತಿ ಎಂದಿಗೂ ಬಂಧಿಸುವುದಿಲ್ಲ, ಅದು ಹಾರಲು ರೆಕ್ಕೆಗಳನ್ನು ಕೊಡುತ್ತದೆ. ಅಟ್ಯಾಚ್ಮೆಂಟ್ ಹೇಳುತ್ತದೆ, ನೀನು ನನ್ನವನು. ನಿಜವಾದ ಪ್ರೀತಿ ಹೇಳುತ್ತದೆ, ನೀನು ಸಂತೋಷವಾಗಿರು, ಅದೇ ನನಗೆ ಸಾಕು. ಆದ್ದರಿಂದ ನಿಮ್ಮ ಮನಸ್ಸನ್ನು ಒಮ್ಮೆ ಕೇಳಿಕೊಳ್ಳಿ, ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದೀರಾ ಅಥವಾ ಅವರನ್ನು ಕಳೆದುಕೊಳ್ಳುವ ಭಯವನ್ನು ಪ್ರೀತಿ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ನಿಜವಾದ ಪ್ರೀತಿ ಸ್ವಾತಂತ್ರ್ಯವನ್ನು ಕೊಡುತ್ತದೆ, ಅಟ್ಯಾಚ್ಮೆಂಟ್ ಬಂಧನವನ್ನು ಕೊಡುತ್ತದೆ. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡು ದಿನದಿಂದಲೇ ಸಂಬಂಧಗಳು ಸುಂದರವಾಗಿರುತ್ತವೆ.